ನಮಸ್ಕಾರ ಸ್ನೇಹಿತರೆ, ಮೇಘರಾಜ್ ಇನ್ಸೈಟ್ ಚಾನೆಲ್ಗೆ ಕೂಡ ಸುಸ್ವಾಗತ. ಗಿಲ್ಗಿಟ್ ಬಲ್ತಿಸ್ತಾನ್ ಇದು ನಮ್ಮ ದೇಶದ ಒಂದು ಭೂಭಾಗ ಕೂಡ ಆಗಿದೆ. ಆದ್ರೂ ಕೂಡ ಇದು ಪಾಕಿಸ್ತಾನ ಇದನ್ನ ಅಕ್ರಮ ಕೂಡ ಗೊಳಿಸಿದೆ. ಈ ಭಾಗ ಪಾಕಿಸ್ತಾನ ಕೂಡ ಅಕ್ರಮಗೊಳಿಸಿದ್ದಾರೆ, ನಮ್ಮ ವೈರಿ ಶಸ್ತ್ರ ರಾಷ್ಟ್ರ. ಆದ್ರೂ ಕೂಡ ಭಾರತ ಯಾಕೆ ಇದನ್ನ ತಮ್ಮ ಭೂಮಿಯನ್ನ ಇವರು ವಾಪಸ್ ಕೂಡ ಪಡೀಲಿಲ್ಲ, ಯಾಕೆ ಇದನ್ನ ಪಡೆಯೋ ಕೂಡ ಇವರು ಪ್ರಯತ್ನ ಕೂಡ ಪಡ್ತಾ ಇಲ್ಲ. ಹಾಗೆ ಈ ಒಂದು ಭೂಮಿ ಎಷ್ಟು ಕೂಡ ಇಂಪಾರ್ಟೆಂಟ್ ಆಗಿದೆ, ಇದು ಹೆಂಗೆ ಪಾಕಿಸ್ತಾನ ಕೂಡ ವಶಕ್ಕಾಯ್ತು, ಈ ಸುದ್ದಿಗಳನ್ನೆಲ್ಲ ಕೂಡ ನಿಮಗೆ ಸರಳವಾಗಿ ಕೂಡ ವಿವರಿಸ್ತೇನೆ. ಹಾಗೆ ಇದರ ಏನಿದು ಇಷ್ಟು ಗಿಲ್ಗಿಟ್ ಬಲ್ತಿಸ್ತಾನ್ ಅಂತ ತಿಳ್ಕೊನ ಬನ್ನಿ ಸ್ನೇಹಿತರೆ. ಫಸ್ಟ್ ಪಾಯಿಂಟ್ ನಾವು ತಿಳ್ಕೊನ, ವಾಟ್ ಈಸ್ ಗಿಲ್ಗಿಟ್ ಬಲ್ತಿಸ್ತಾನ್. ಈ ಗಿಲ್ಗಿಟ್ ಬಲ್ತಿಸ್ತಾನ್ ಅಂದ್ರೆ ಏನು? ಗಿಲ್ಗಿಟ್ ಬಲ್ತಿಸ್ತಾನ್ ಈ ಪ್ರಾಂತ್ಯ ಒಂದು ಜಮ್ಮು ಕಾಶ್ಮೀರ್ನ ಒಂದು ಅಂಗ ಕೂಡ ಆಗಿದೆ. ಈ ಅಂಗ, ಈ ಒಂದು ಭೂಮಿ ಇದೆಯಲ್ಲ, ಸುಮಾರು 72,000 ಚದರ ಕಿಲೋಮೀಟರ್ ಕೂಡ ಹೊಂದಿದೆ. ಈ ಗಿಲ್ಗಿಟ್ ಬಲ್ತಿಸ್ತಾನ್ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೆಕೆಂಡ್, ಪಾಕಿಸ್ತಾನ ಇದಕ್ಕೆ ಹೆಂಗೆ ಕೂಡ ಇದನ್ನ ಅಕ್ರಮ ಕೂಡ ಮಾಡ್ಕೊತೀವಿ. 1947ರಲ್ಲಿ ಭಾರತ ಯಾವಾಗ ಸ್ವತಂತ್ರ ಆಗುತ್ತೋ ಅವಾಗ ಭಾರತ ಹಾಗೂ ಪಾಕಿಸ್ತಾನ ಕೂಡ ಎರಡು ಸೆಪರೇಟ್ ರಾಷ್ಟ್ರ ಕೂಡ ಆಗುತ್ತೆ. ಹಾಗೆ ಪೊಲಿಟಿಕಲ್ ಟೆನ್ಷನ್ಸ್ ಹಾಗೂ ಮಿಲಿಟರಿಯ ಘಟನೆಗಳಿಂದ ಇದು ಪಾಕಿಸ್ತಾನದ ವಶ ಕೂಡ ಆಗುತ್ತೆ. ಈ ಗಿಲ್ಗಿಟ್ ಬಲ್ತಿಸ್ತಾನ ಈ 72,000 ಚದರ ಕಿಲೋಮೀಟರ್ ಪಾಕಿಸ್ತಾನ ಕೂಡ ವಶಕ್ಕೆ ಕೂಡ ಹೋಗುತ್ತೆ. ಥರ್ಡ್ ಪಾಯಿಂಟ್, ಈ ಒಂದು ಭಾರತ ಯಾಕೆ ಇದನ್ನು ಕೂಡ ವಾಪಸ್ ಕೂಡ ಪಡಿತಾ ಇಲ್ಲ. ಫೋರ್ತ್ ಪಾಯಿಂಟ್ ಏನಂದ್ರೆ, ಇದು ಹೆಂಗೆ, ಯಾಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಕೂಡ ಆಗಿದೆ, ಇದರ ಸ್ಟ್ರಾಟಜಿ ಕೂಡ ಏನು, ಇದು ಗಿಲ್ಗಿಟ್ ಬಲ್ತಿಸ್ತಾನ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗಿದೆ ನಮ್ಮ ದೇಶಕ್ಕೆ. ಈ ಗಿಲ್ಗಿಟ್ ಬಲ್ತಿಸ್ತಾನ್ 3 ದೇಶಗಳಿಗೆ ಕೂಡ ನಮಗೆ ಕನೆಕ್ಟ್ ಕೂಡ ಮಾಡಿಸುತ್ತೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಹಾಗೂ ಚೈನಾ ದೇಶಗಳಿಗೆ ಕೂಡ ಇದು ಕನೆಕ್ಟ್ ಆಗಿದೆ. ಈಗ ಸದ್ಯಕ್ಕೆ ಪಾಕಿಸ್ತಾನ ಕೂಡ ವಶಕ್ಕೆ ಕಾರಣಗೋಸ್ಕರ ಈಗ ಇದು ಒಂದು ಚೈನಾ ಹಾಗೂ ಪಾಕಿಸ್ತಾನ ಈಗ ಒಳ್ಳೆ ಸಂಬಂಧ ಕೂಡ ಹೊಂದಿದ್ದಾರೆ. ಇದರಿಂದಾಗಿ ಚೈನಾ ಕೂಡ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಸಿಪಿಇಸಿ ಅನ್ನ ಕೂಡ ತಯಾರು ಮಾಡಿದ್ದಾರೆ. ಸಿಪಿಇಸಿ ಅಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಕೂಡ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಈ ಎಕನಾಮಿಕ್ ಕಾರಿಡಾರ್ ಏನ್ ಮಾಡುತ್ತಂದ್ರೆ, ಈ ರಸ್ತೆಯಿಂದ ಚೈನಾ ಮಿಲಿಟರಿಗಳ ಸರಕು ಸಾಗಣೆಗಳು ಕೂಡ ಇಲ್ಲಿ ಇಂಡಿಯನ್ ಓಷನ್ ಕೂಡ ತಲುಪುತ್ತೆ. ಹಾಗೆ ಇಲ್ಲಿ ಒಂದು ಎಕನಾಮಿಕ್ ಪ್ರಾಜೆಕ್ಟ್ಸ್ ಕೂಡ ತುಂಬಾನೇ ಚೈನಾದವರಿಗೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಚೈನಾ ಹಾಗೂ ಪಾಕಿಸ್ತಾನಕ್ಕೆ ಇರುವುದು ಕೂಡ ಚಿನ್ನದ ಗಣಿಯಾಗಿದೆ. ಯಾಕಂದ್ರೆ ಇಲ್ಲಿ ಟ್ರೇಡಿಂಗ್ ಕೂಡ ಆಗುತ್ತೆ, ಟ್ರೇಡ್ ಅಂಡ್ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಇದಕ್ಕಾಗಿ ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಕೂಡ ಆಗಿದೆ, ಹಾಗೆ ಚಿನ್ನದ ಗಣಿ ತರ ಕೂಡ ಆಗಿದೆ. ಇಲ್ಲಿ ಥರ್ಡ್ ಪಾಯಿಂಟ್ ನಾ ಏನ್ ಹೇಳ್ಬೇಕಂದ್ರೆ, ಇಲ್ಲಿ ಭಾರತ ಯಾಕೆ ಇದನ್ನ ವಾಪಸ್ ಯಾಕೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಇದಕ್ಕೆ ತುಂಬಾನೇ ರೀಸನ್ಸ್ ಕೂಡ ಇದ್ದಾವೆ. ಒಂದೊಂದಾಗಿ ನಾವು ಇದನ್ನ ತಿಳ್ಕೊಂಡ. ಫಸ್ಟ್, ಜಿಯೋಗ್ರಫಿ ಅಡ್ತಣೆ. ಜಿಯೋಗ್ರಫಿ ಅಡ್ತಣೆ ಏನಂದ್ರೆ, ಇನ್ ಕೇಸ್ ಇದನ್ನ ಭಾರತ ವಶಪಡಿಸೋಕೆ ಯುದ್ಧ ಕೂಡ ಮಾಡುತ್ತೆ ಪಾಕಿಸ್ತಾನ ಮೇಲೆ. ಇದರಿಂದ ಏನಾಗುತ್ತಂದ್ರೆ, ಗಿಲ್ಗಿಟ್ ಬಲ್ತಿಸ್ತಾನದ ನ್ಯಾಚುರಲ್ ರಿಸೋರ್ಸ್ ಆದಂತ ಹಿಮ ಪರ್ವತಗಳು ಕೂಡ ಎಲ್ಲ ಕೂಡ ನಾಶ ಆಗುತ್ತೆ. ಹಾಗೆ ಅಲ್ಲಿ ಸೈನಿಕರು ಕೂಡ ನಷ್ಟ ಆಗುತ್ತೆ, ನಮ್ಗೆ ಕೂಡ ನಷ್ಟ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಚೈನಾ ಮಧ್ಯಸ್ಥಿಕೆಯಲ್ಲಿ ವಹಿಸುತ್ತೆ. ಯಾಕಂದ್ರೆ ಇಲ್ಲಿ ಈಗ ನೋಡಿ, ಚೈನಾ ಹಾಗೂ ಪಾಕಿಸ್ತಾನ ಕೂಡ ಇಲ್ಲಿ ಪ್ರಾಜೆಕ್ಟ್ ಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಗಿಲ್ಗಿಟ್ ಬಲ್ತಿಸ್ತಾನದಲ್ಲಿ. ಇನ್ ಕೇಸ್ ಇಲ್ಲಿ ಭಾರತ ಕೂಡ ಅಟ್ಯಾಕ್ ಮಾಡಕ್ ಹೋದ್ರೆ ಚೈನಾ ನಡಕ್ ಬಂದೇ ಬರುತ್ತೆ. ಹಾಗೆ ಅದು ಸ್ಟ್ರಾಂಗ್ ನೇಷನ್ಸ್ ಕೂಡ ಆಗುತ್ತಾರೆ. ಥರ್ಡ್ ಪಾಯಿಂಟ್ ಏನಂದ್ರೆ, ಇಲ್ಲಿ ಯುಎನ್ಒ ಮಧ್ಯಸ್ಥಿಕೆ ಹಾಗೂ ಇಲ್ಲಿ ಅಂತಾರಾಷ್ಟ್ರೀಯ ಕೂಡ ಒತ್ತಡ ಕೂಡ ಆಗಿದೆ. ಇಲ್ಲಿ ಏನಾಗುತ್ತಂದ್ರೆ, ಇಲ್ಲಿ ಯುಎನ್ಒ ಯುರೋಪ್ ಕಂಟ್ರೀಸ್ ಹಾಗೂ ಯುಎಸ್ಎ ಕೂಡ ಇಲ್ಲಿ ನೆಂಟರ ತರ ಮುಂದೆ ಕೂಡ ಬರ್ತಾರೆ. ಇದರಿಂದ ತುಂಬಾನೇ ಪೊಲಿಟಿಕಲ್ ಪ್ರೆಷರ್ ಕೂಡ ಆಗುತ್ತೆ, ಹಾಗೂ ಇಲ್ಲಿ ಒಂದು ಡಿಪ್ಲೊಮ್ಯಾಟಿಕ್ ಕೂಡ ಪ್ರೆಷರ್ ಕೂಡ ಭಾರತದ ಮೇಲೆ ಬೀಳುತ್ತೆ. ಹಾಗೆ ಫೋರ್ತ್ ಅಂತ ಇನ್ನೊಂದು ಏನಂದ್ರೆ, ಭಾರತದ ಸ್ಟ್ರಾಟಜಿ ಬೇರೆ ಇದೆ. ಭಾರತದ ಏನ್ ಪ್ಲಾನ್ ಇದೆ ಅಂದ್ರೆ, ಇಲ್ಲಿ ಅರುಣಾಚಲ್ ಪ್ರದೇಶ ಹಾಗೂ ಲದಾಖ್ದಲ್ಲಿ ಕೂಡ ಇವರ ಗಡಿ ವಿವಾದ ಕೂಡ ಇದೆ. ಫಸ್ಟ್ ಇದನ್ನ ನಾವು ಬಗೆಹರಿಸೋಣ, ಆಮೇಲೆ ಇದು ಕಾಶ್ಮೀರ ವಿಚಾರದಲ್ಲಿ ಹೋಗೋಣ. ಯಾಕಂದ್ರೆ ನಮ್ ಕಡೆ ಈಗ ಇನ್ ಕೇಸ್ ಈ 3 ವಿಚಾರ ಅಂದ್ರೆ ಲದಾಖ್, ಅರುಣಾಚಲ್ ಪ್ರದೇಶ ಹಾಗೂ ಗಿಲ್ಗಿಟ್ ಬಲ್ತಿಸ್ತಾನ 3 ವಿಚಾರ ಕೂಡ ಇವ್ರಿಗೆ ಯುದ್ಧ ಮಾಡಕ್ ಹೋದ್ರಿ, ಇದರಿಂದ ಏನಾಗುತ್ತೆ ಅಂದ್ರೆ ಸೈನಿಕರಿಗೆ ತುಂಬಾನೇ ಬಜೆಟ್ ಕೂಡ ಕೊಡ್ಬೇಕಾಗುತ್ತೆ. ಇದರಿಂದ ಎಕನಾಮಿಕ್ ಕೂಡ ತುಂಬಾನೇ ನಷ್ಟ ಕೂಡ ಆಗುತ್ತೆ. ದೇಶದ ಕಂಟ್ರಿ ಎಕನಾಮಿ ಮೇಲೆ ಕೂಡ ಇಲ್ಲಿ ಇಫೆಕ್ಟ್ ಬೀಳುತ್ತೆ. ಈಗ ಭಾರತ ಈಗ ಏನ್ ಮಾಡಿದೆ ಅಂದ್ರೆ, ಅವರು ಒಂದು ರಾಜನೀತಿ ತರ ಹೋಗ್ತಾ ಇದ್ದಾರೆ, ರಾಜತಾಂತ್ರಿಕ ನೀತಿಯಿಂದ. ಯಾಕಂದ್ರೆ ಈಗ ಇವರ ಪ್ಲಾನ್ ಕೂಡ ಏನಿದೆ ಸ್ಟ್ರಾಟಜಿ ಅಂದ್ರೆ, ಇಲ್ಲಿ ಆರ್ಟಿಕಲ್ 317 ಕೂಡ 2019 ತೆಗೆದಿದ್ದಾರೆ ಜಮ್ಮು ಕಾಶ್ಮೀರ ಮೇಲೆ. ಇದರಿಂದ ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಕೂಡ ಆಗಿದೆ. ಹಾಗೆ ಭಾರತ ಕೂಡ ಸ್ಪಷ್ಟವಾಗಿ ಘೋಷಣೆ ಮಾಡಿದೆ, ಗಿಲ್ಗಿಟ್ ಬಲ್ತಿಸ್ತಾನ್ ಯಾವಾಗ ಕೂಡ ನಮ್ಮದೇ, ಇದು ನಮ್ಮ ಹಕ್ಕವಿದೆ, ಇದು ಭಾರತದ ಅಂಗವಾಗಿ ಕೂಡ ಇದೆ. ಹಾಗೆ ಇವರು ಭಾರತದ ನಕಾಶದಲ್ಲಿ ಇಲ್ಲಿ ಗಿಲ್ಗಿಟ್ ಬಲ್ತಿಸ್ತಾನ ಇದು ಭಾರತದ ಭಾಗವಾಗಿ ತೋರಿಸಿದ್ದಾರೆ ಕೂಡ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಭಾರತ ಈಗ ಯುದ್ಧ ಕೂಡ ಮಾಡಕ್ ಹೋಗಲ್ಲ. ಈಗ ಇನ್ ಫ್ಯೂಚರ್ ಇಲ್ಲಿ ಭಾರತ ಕೂಡ ಇಲ್ಲ ವಾಪಸ್ ಇದನ್ನ ಪಡಿತಾ ಅನ್ನೋ ಕ್ವೆಶನ್ ಕೂಡ ಇದೆ. ಹೌದು, ಪಡಿಬಹುದು. ಯಾಕಂದ್ರೆ ಇಲ್ಲಿ ಯಾವಾಗ ಇಂಡಿಯನ್ ಎಕನಾಮಿಕ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಗೂ ಸೈನಿಕರಿಗೆ ಬಜೆಟ್ ಕೂಡ ಹೆಚ್ಚಾಗುತ್ತಲ್ಲ, ಮುಂದೆ ಈ ವಿಷಯ ಕೂಡ ನೋಡಕ್ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಏನಂತಂದ್ರೆ, ಇಲ್ಲಿ ತುಂಬಾನೇ ಕೂಡ ಇನ್ನೊಂದು ಪ್ರೆಷರ್ ಏನಾಗುತ್ತಂದ್ರೆ, ಈಗ ಜನಗಳ ಈಗ ಏನಂದ್ರೆ ಅವರ ಒಪಿನಿಯನ್ ಅಂದ್ರೆ ಪಟ್ನೆ ತಗೋಬೇಕು. ಆದ್ರೆ ಕೂಡ ಈ ಎಲ್ಲ ರೀಸನ್ಸ್ ಕೂಡ ತುಂಬಾನೇ ನಡಕ್ಕೆ ಬರುತ್ತೆ. ಹಾಗೆ ಚೈನಾ ಕೂಡ ಇಲ್ಲಿ ನಡಕ್ ಬರುತ್ತೆ. ಈಗ ಈ ಗಿಲ್ಗಿಟ್ ಬಲ್ತಿಸ್ತಾನ್ ಮೇಲೆ ಯುದ್ಧ ಮಾಡಕ್ ಹೋದ್ರೆ ಚೈನಾ ನಡಕ್ ಬರುತ್ತೆ ಅಂತ ನಿಮ್ಗೆ ಹೇಳಿದ್ನಿ. ಇದರಿಂದ ಏನಾಗುತ್ತೆ ಅಂದ್ರೆ ದೊಡ್ಡ ಯುದ್ಧ ಕೂಡ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಈಗ ಸ್ನೇಹಿತರೆ, ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಭಾರತ ರಾಜತಾಂತ್ರಿಕವಾಗಿ ತಮ್ಮ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಈ ಗಿಲ್ಗಿಟ್ ಬಲ್ತಿಸ್ತಾನ ಇವ್ರು ಪಡೆಯಬೇಕಾ, ಇಲ್ಲಾಂದ್ರೆ ಈಗ ಡೈರೆಕ್ಟ್ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬೇಕಾ? ನಿಮ್ಮ ಒಪಿನಿಯನ್ ಏನಂತ ನೀವು ಕಮೆಂಟ್ ಅಲ್ಲಿ ಕೂಡ ತಿಳಿಸಿ. ಹಾಗೂ ನನ್ನ ಚಾನಲ್ ಕೂಡ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಇಂದ ನನಗೆ ತುಂಬಾ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಮಾಡೋಕೆ
ಮೋಟಿವ್ ಕೂಡ ಸಿಗುತ್ತೆ. ಯಾಕಂದ್ರೆ ಈಗ ಒಂದು ಹೊಸ ಚಾನಲ್ ಆದ್ರಿಂದ ಇಲ್ಲಿ ವಿಡಿಯೋಸ್ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ, ಇಲ್ಲಿ ಪ್ರೋತ್ಸಾಹ ಕೂಡ ಸಿಗುತ್ತೆ ಈ ವಿಡಿಯೋಗಳನ್ನ ಮಾಡೋದಕ್ಕೆ ಅಂತ ಸ್ನೇಹಿತರೆ. ಧನ್ಯವಾದ.